ವಿರಾಮದಲ್ಲಿ ಹಿಜ್ಬುಲ್ಲವನ್ನ ಸೇರಿಸೋದ್ರ ಬಗ್ಗೆ ಇರಾನ್ ಯಾಕೆ ಹಠ ಹಿಡಿದು ಕೂತಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಲೆಬನಾನ್ ಅನ್ನ ಸೇರಿಸಿದ ಹೊರತು ಮಾತುಕತೆಗೆ ಹೋಗೋದಿಲ್ಲ ಅಂತ ಇರಾನ್ ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಇದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಹಿಂದೆ ಸಂಧಾನಕಾರರನ್ನ US ಮತ್ತೆ ಇಸ್ರೇಲ್ ಕೊಂದ ರೀತಿಯಿಂದಾಗಿನೂ ಗೊಂದಲ ಇದೆ. ಅಂದ್ರೆ ಇಲ್ಲಿ ನಂಬಿಕೆಯ ಕೊರತೆ ಇದೆ ಅನ್ನೋದು ಸ್ಪಷ್ಟ ಆಗಿದೆ. ಹಾಗಾಗಿ ಎರಡೂ ಕಡೆಯವರು ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನ ಕೂಡ ಅದಕ್ಕೆ ಆದ್ಯತೆಯನ್ನ ನೀಡ್ತಾ ಇದೆ. ಈಗಿನ ಇಸ್ಲಾಮಾಬಾದ್ ಮಾತುಕತೆ ಈ ಹಿಂದಿನವುಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ ಏನು ಅಂತ ಅಂದ್ರೆ, ಉಭಯ ರಾಷ್ಟ್ರಗಳು ಮುಖಾಮುಖಿಯಾಗಿ ಕೂತ್ಕೊಂಡು ಮಾತಾಡ್ತಾ ಇಲ್ಲ. ರಾಜತಾಂತ್ರಿಕತೆ ಭಾಷೆಯಲ್ಲಿ ಇದನ್ನ ಪ್ರಾಕ್ಸಿಮಿಟಿ ಟಾಕ್ಸ್ ಅಥವಾ ಸಾಮೀಪ್ಯ ಮಾತುಕತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಅಮೆರಿಕದ JD ವ್ಯಾನ್ಸ್ ಮತ್ತೆ ಇರಾನ್ನ ಅರಾಕ್ಚಿ ಅವರು ಪ್ರತ್ಯೇಕ ಕೊಠಡಿಗಳಲ್ಲಿ ಕೂತ್ಕೊಂಡಿರ್ತಾರೆ. ಪಾಕಿಸ್ತಾನದ ಅಧಿಕಾರಿಗಳು ಇವ್ರ ನಡುವೆ ಸಂದೇಶಗಳನ್ನ ಹೊತ್ತೊಯ್ಯುವಂತಹ ದೂತರಾಗಿ ಇಲ್ಲಿ ಕೆಲಸ ಮಾಡಲಿದ್ದಾರೆ. ಇದೆಲ್ಲದಕ್ಕಿಂತ ಈಗ ಹಿಜ್ಬುಲ್ಲವನ್ನ ಸೇರಿಸದೆ ಮಾತುಕತೆ ಮುಂದುವರಿಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾರ್ಮುಜ್ ಮೇಲಿನ ಹಿಡಿತದ ಮೂಲಕ ಇರಾನ್ ಯುದ್ಧವನ್ನ ಪುನರಾರಂಭಿಸದೇನು ತನ್ನ ಹಿಡಿತವನ್ನ ಕಾಯ್ದುಕೊಳ್ತಾ ಇದೆ. ಈ ಸಂಧಾನಕ್ಕೆ ದೊಡ್ಡ ಸವಾಲಾಗಿರೋದು ಲೆಬನಾನ್ನ ಬಿಕ್ಕಟ್ಟು. ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸಿದಂತ ಭೀಕರ ಬಾಂಬ್ ದಾಳಿ ಇರಾನ್ ಕೆರಳುವಂತೆ ಮಾಡಿದೆ. ಲೆಬನಾನ್ ಅನ್ನ ಈ ಒಪ್ಪಂದಕ್ಕೆ ಸೇರಿಸದೇ ಇದ್ರೆ ಸಂಧಾನ ಮುಂದುವರಿಯೋದು ಕಷ್ಟ ಅಂತ ಇರಾನ್ ಪಟ್ಟು ಹಿಡಿದಿದೆ. ಇತ್ತ ಅಮೆರಿಕ ಲೆಬನಾನ್ ವಿಷಯ ಒಪ್ಪಂದದ ಹೊರಗಿದೆ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಹಿಡಿತವನ್ನ ಬಿಗಿಗೊಳಿಸಿದೆ. ದಿನಕ್ಕೆ ಕೇವಲ 15 ಹಡಗುಗಳ ಸಂಚಾರಕ್ಕೆ ಮಾತ್ರನೇ ಅವಕಾಶ ನೀಡೋ ಮೂಲಕ ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲೆ ಇರಾನ್ ಒತ್ತಡವನ್ನ ಹೇರ್ತಾ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಜಪಾನ್ ಮತ್ತೆ ದಕ್ಷಿಣ ಕೊರಿಯಾ ಕೂಡ ತಮ್ಮ ಹಡಗುಗಳ ಸುರಕ್ಷತೆಗಾಗಿ ಇರಾನ್ನೊಂದಿಗೆ ನೇರ ಸಮನ್ವಯವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಹಡಗುಗಳ ಸಂಖ್ಯೆ ಹೆಚ್ಚಾಗಿದ್ರೂ ಕೂಡ ಹೆಚ್ಚಾಗಿ ಆ ಹಡಗುಗಳು ಇರಾನ್ನೊಂದಿಗೆ ಸಮನ್ವಯ ಸಾಧಿಸುವಂತಹ ಗಡಿಯ ಮೂಲಕ ಹಾದು ಹೋಗ್ತಾ ಇವೆ. ಮತ್ತೆ ಇಂಧನ ಹಡಗುಗಳನ್ನು ಇನ್ನೂ ಕೂಡ ಹೋಗೋದಿಕ್ ಬಿಟ್ಟಿಲ್ಲ ಅಂತ ಹೇಳಲಾಗಿದೆ. ಇರಾನ್ ತನ್ನ ಹತೋಟಿಯನ್ನ ಕಾಯ್ದುಕೊಳ್ತಾ ಇದೆ. ಮತ್ತೆ ಈ ವಿಷಯ ತನ್ನ ಇಚ್ಛೆಯಂತೆಯೇ ನಡೆದಿದ್ರೆ ನಾವು ನಮ್ಮ ಹತೋಟಿಯನ್ನ ಕಾಯ್ದುಕೊಳ್ತೀವಿ ಅನ್ನುವಂಥ ನಿಲುವನ್ನು ತೆರೆದಿದೆ. ಮತ್ತೆ ಹಿಜ್ಬುಲ್ಲಾ ಸೇರ್ಪಡೆಯ ಬಗ್ಗೆ ಒತ್ತಾಯ ಮಾಡ್ತಾ ಇರೋದಕ್ಕೆ ಹಲವಾರು ಕಾರಣಗಳಿವೆ. ಅನೇಕರು ಎಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಇದು ಕೇವಲ ಸೈದ್ಧಾಂತಿಕ ಕಾರಣ ಅಂತ ಹೇಳ್ತಾರೆ. ಹಿಜ್ಬುಲ್ಲಾ ಭಾಗಿಯಾಗದೇ ಇದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ? ಹಿಂದೆ 12 ದಿನಗಳ ಯುದ್ಧದ ನಂತರ ಕೊನೆಯ ಮಾತುಕತೆಗಳು ನಡೆದಾಗ ಹಮಾಸ್ ಭಾಗಿಯಾಗಿರ್ಲಿಲ್ಲ. ಹಾಗಾದ್ರೆ ಹಿಜ್ಬುಲ್ಲಾ ಯಾಕೆ ಭಾಗಿಯಾಗಬೇಕು ಅಂತ ಅವರು ಉಲ್ಲೇಖ ಮಾಡ್ತಾರೆ. ಮೊದಲನೇದಾಗಿ ಈ ಎರಡು ವಿಷಯಗಳು ವಿಭಿನ್ನವಾಗಿವೆ. ಹಮಾಸ್ ಎಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ನ ಭಾಗ ಅಲ್ಲ. ಎಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಹಮಾಸ್ನೊಂದಿಗೆ ಕೆಲಸ ಮಾಡುತ್ತೆ. ಇದಕ್ಕೆ ವಿರುದ್ಧವಾಗಿ ಹಿಜ್ಬುಲ್ಲಾ ಎಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ನ ಭಾಗ ಆಗಿದೆ. ಆದ್ರಿಂದ ಇದು ಒಂದು ಪ್ರಮುಖ ವ್ಯತ್ಯಾಸ ಇಲ್ಲಿ. ಮತ್ತೆ ಎರಡನೇದಾಗಿ ಕಳೆದ ಜೂನ್ ಅಂತ್ಯದಲ್ಲಿ ಕದನ ವಿರಾಮ ವಿಧಿಸಿದ ನಂತರ ಗಂಭೀರ ಮಾತುಕತೆಗಳು ಪ್ರಾರಂಭ ಆದವು. ಆದ್ರೆ ಎಲ್ಲಾ ಮಾತುಕತೆಗಳು ವಂಚನೆಗಳಾಗಿದ್ವು. ಮತ್ತೆ ಸಮಯ ತಿನ್ನೋದಕ್ಕೆ ಅವುಗಳನ್ನು ಒಂದು ನೆಪವಾಗಿ ಮಾಡಲಾಯಿತು. ಅದಕ್ಕಾಗಿನೇ ಆ ಮಾತುಕತೆಗಳಲ್ಲಿ ಯಾವುದೋ ಅಂತಿಮವಾಗಿ ಅಲ್ಲಿ ಕದನ ವಿರಾಮಕ್ಕೆ ಕಾರಣ ಆಗಲಿಲ್ಲ. ಹಿಜ್ಬುಲ್ಲಾದೊಂದಿಗಿನ ವಿಷಯ ಕೇವಲ ಸೈದ್ಧಾಂತಿಕ ಅಲ್ಲ. ಇದರಲ್ಲಿ ಹಿಜ್ಬುಲ್ಲಾವನ್ನ ಸೇರಿಸಿಕೊಳ್ಳದೆ ಇದ್ರೆ ಯೆಮೆನ್, ಇರಾಕ್ ಈ ರೀತಿ ಎಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ನಲ್ಲಿರುವಂತಹ ಎಲ್ಲರೂ ಕೂಡ ಅವರನ್ನ ಕೈ ಬಿಟ್ಟಿರೋದ್ರ ಬಗ್ಗೆ ಆಕ್ಷೇಪವನ್ನ ತೆಗಿತಾರೆ. ಪ್ರಾದೇಶಿಕವಾಗಿ ತನ್ನ ಪ್ರಭಾವವನ್ನ ಬಲಪಡಿಸೋದಿಕ್ಕೆ ಇರಾನ್ಗೆ ಇದೀಗ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅನ್ನೋದು ಸತ್ಯನೇ. ಕಳೆದ 2 ವರ್ಷಗಳಿಂದ ದಾಳಿಗಳು ನಡೀತಾ ಇದ್ದು ಇರಾನ್ ದುರ್ಬಲಗೊಂಡಿದೆ. ಈ ಯುದ್ಧದ ಮೂಲಕ ಇರಾನ್ ಸಾಧಿಸಿದಂತಹ ಒಂದು ಪ್ರಮುಖ ಕಾರ್ಯತಂತ್ರದ ವಿಜಯ ಏನು ಅಂತ ಅಂದ್ರೆ, ಪ್ರಾದೇಶಿಕ ಶಕ್ತಿಯಾಗಿ ಅದು ತನ್ನ ಇಮೇಜ್ ಅನ್ನ ಪುನಃಸ್ಥಾಪಿಸಿದೆ. ಆದ್ರಿಂದಾಗಿ ಇರಾನ್ ಇದನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಬಯಸುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮತ್ತೆ ಅದು ಇನ್ನೂ ಹಾರ್ಮುಜ್ನಲ್ಲಿ ಎಲ್ಲವನ್ನ ನಿಯಂತ್ರಿಸ್ತಾ ಇದೆ. ಅಮೆರಿಕದ ಎಲ್ಲ ಮಿತ್ರ ರಾಷ್ಟ್ರಗಳು, ಯುರೋಪಿಯನ್ ಅಥವಾ ಏಷ್ಯಾದ ಮಿತ್ರ ರಾಷ್ಟ್ರಗಳು ಇರಾನ್ ಜೊತೆಗೆ ಮಾತುಕತೆಯಲ್ಲಿವೆ ಅನ್ನೋದು ಇಲ್ಲಿ ಕುತೂಹಲಕಾರಿ ಅಂಶ. ಜಪಾನ್, ದಕ್ಷಿಣ ಕೊರಿಯಾ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕೊರಿಯಾ ಮತ್ತೆ ಯುರೋಪಿಯನ್ ಮಿತ್ರ ರಾಷ್ಟ್ರಗಳು ಇರಾನ್ನೊಂದಿಗೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತೆ ಯುರೋಪಿಯನ್ ಒಕ್ಕೂಟದ ಆಶ್ರಯದಲ್ಲಿ ತಮ್ಮ ಹಡಗುಗಳನ್ನ ಹಿಂತೆಗೆದುಕೊಳ್ಳೋದಕ್ಕೆ ಮಾತುಕತೆಯನ್ನ ನಡೆಸ್ತಾ ಇವೆ. ಇಲ್ಲಿ ಒಂದು ಪ್ರಮುಖ ಅಂಶ ಏನು ಅಂತ ಅಂದ್ರೆ, ಅವರು ಮಾತುಕತೆ ನಡೆಸ್ತಾ ಇರುವಂತ ಇರಾನ್ನ ಬಸೇಜ್ ಆಗಿರ್ಲಿ ಅಥವಾ IRGC ಆಗಿರ್ಲಿ, ಯುರೋಪಿಯನ್ ಒಕ್ಕೂಟ ಮತ್ತೆ US ಭಯೋತ್ಪಾದಕ ಸಂಘಟನೆಗಳು ಅಂತ ಘೋಷಿಸಿದ ಅಥವಾ ನಿರ್ಬಂಧ ವಿಧಿಸಿರುವಂತಹ ಸಂಸ್ಥೆಗಳೇ ಆಗಿವೆ. ಇದು ನಿಜವಾದ ಕಾರ್ಯತಂತ್ರದ ಸವಾಲು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. 1 ತಿಂಗಳ ಹಿಂದಷ್ಟೇನೆ ಯುರೋಪಿಯನ್ ಒಕ್ಕೂಟ IRGCಯನ್ನ ನಿಷೇಧ ಮಾಡಿತು. ಇದರಲ್ಲಿ ವಿಶ್ವಸಂಸ್ಥೆಯ ಯಾವುದೇ ಹಸ್ತಕ್ಷೇಪ ಇಲ್ಲ. ಆದ್ರಿಂದ ಯುರೋಪಿಯನ್ ಒಕ್ಕೂಟ ಅಥವಾ US ಹೊರಗಿನ ದೇಶಗಳಲ್ಲಿ UN ಅದನ್ನ ಭಯೋತ್ಪಾದಕ ಸಂಘಟನೆ ಅಂತ ಗೊತ್ತುಪಡಿಸಿಲ್ಲ. ಯಾರನ್ನ ನಿಷೇಧ ಮಾಡಲಾಗಿತ್ತೋ ಅವ್ರ ಜೊತೆಗೇನೆ ಅವರನ್ನ ನಿಷೇಧ ಮಾಡಿದರೂ ಈಗ ಮಾತುಕತೆನ ನಡೆಸೋ ಹಾಗಾಗಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯ ಏನು ಅಂತ ಅಂದ್ರೆ, ಹಾರ್ಮುಜ್ ಜಲಸಂಧಿಯನ್ನ
ಹೇಗೆ ಬಳಸ್ಕೊಳ್ಳಲಾಗಿದೆ ಅನ್ನೋದು ಕುರಿತಾಗಿದೆ. ಹಾರ್ಮುಜ್ ಮುಚ್ಚಿದಷ್ಟು ಜಾಗತಿಕ ಆರ್ಥಿಕತೆಯ ಬಿಸಿ ಇರುತ್ತೆ. ಜಾಗತಿಕ ಇಂಧನ ಬೆಲೆಗಳು ಮತ್ತೆ ಇತರ ವಸ್ತುಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಈಗ ಇದೆಲ್ಲ ಅಂತಿಮಗೊಳ್ಳುವವರೆಗೆ ಒಂದು ದಿನದಲ್ಲಿ 15ಕ್ಕಿಂತನೂ ಹೆಚ್ಚು ಹಡಗುಗಳನ್ನ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಇರಾನ್ ಸಮ್ಮತಿ ಬೇಕಾಗತ್ತೆ. ಅಂದ್ರೆ ವಾಸ್ತವವಾಗಿ ಪಶ್ಚಿಮ ಏಷ್ಯಾದ ದೇಶಗಳು, ತೈಲ ಮಾರಾಟ ಮಾಡುವಂತಹ ದೇಶಗಳು ಇರಾನ್ನಿಂದ ಒಂದು ಸ್ಪಷ್ಟತೆಗಾಗಿ ಒತ್ತಾಯ ಮಾಡ್ತಾ ಇವೆ. ಇರಾನ್ನೊಂದಿಗೆ ಎಲ್ಲವನ್ನು ಸಮನ್ವಯಗೊಳಿಸೋದಕ್ಕೆ ಆ ಎಲ್ಲ ದೇಶಗಳು ಈ ಪ್ರಯತ್ನ ಪಡ್ತಾ ಇವೆ. ಇರಾನ್ ಜೊತೆಗೆ ಸಮನ್ವಯ ಇಲ್ಲದೆ ಏನೂ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯುದ್ಧದ 3ನೇ ವಾರದ ನಂತರ ಟ್ರಂಪ್ ಕಂಗೆಟ್ರು ಮತ್ತೆ ಮಾತುಕತೆಯನ್ನು ನಡೆಸೋದಕ್ಕೆ ಅವ್ರು ಮನಸ್ಸನ್ನ ಮಾಡಿದ್ರು. ಮುಸ್ಲಿಂ ದೇಶದ ಮೂಲಕ ಏನಾದರೂ ಅವ್ರನ್ನ ಸಂಪರ್ಕ ಮಾಡಿದ್ರೆ ಫಲ ನೀಡಬಹುದು ಅಂತ ಟ್ರಂಪ್ ಆಡಳಿತಕ್ಕೆ ಯಾರೋ ಹೇಳಿದ್ರಿಂದಾಗಿ ಅವರು ಪಾಕಿಸ್ತಾನವನ್ನ ಸಂಪರ್ಕಿಸಿದ್ರು. ಇನ್ನು ಈ ನಡುವೆ IRGC ಸ್ವತಃ ಮಾತುಕತೆಗೆ ರೆಡಿ ಇರಲಿಲ್ಲ. ಕಡೆಗೆ ಅದ್ರ ಮನವೊಲಿಸಲಾಯಿತು. ಈಗಿನ ಮಾತುಕತೆಗಿರುವಂತಹ ತಂಡದಲ್ಲಿ IRGC ಜನರಲ್ ಸೇರಿದ್ದಾರೆ ಅಂತ ಇರಾನ್ ದೃಢಪಡಿಸಿದೆ. ಈ ಸಂಧಾನಕ್ಕೋಸ್ಕರನೇ ಭದ್ರಕೋಟೆಯಾಗಿ ಬದಲಾಗಿರುವಂತಹ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.